ನಾವು ಕನ್ನಡ ಈ 60% ಕನ್ನಡನ ನೀವು 80% ಮಾಡಿದ್ರು ನಾವು ಸ್ವಾಗತ ಮಾಡ್ತೀರಿ. ಆಗಬೇಕಾಗಿದ್ದೆ. ಹಿಂದೆ ಸಿದ್ದರಾಮಯ್ಯನವರು ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದರು ಬಹಳ ವರ್ಷಗಳಿಂದ, ಒಂದು 30 ವರ್ಷದಿಂದ ಏನೋ. ಅವಾಗೆ ಮಾಡ್ತಾರೆ ಅನ್ಕೊಂಡಿದ್ದೆ. ಈಗಾದರೂ ಇದನ್ನ ಜಾರಿಗೆ ತಂದಿದ್ದೀರಾ, ನಾನು ಸ್ವಾಗತ ಮಾಡ್ತೀನಿ. ಆದರೆ ಇದು ಇವಾಗ ಏನು ನಾವು ಕಾನೂನನ್ನ ಮಾಡ್ತಾ ಇದ್ದೀರಿ, ಇದು ಕಾನೂನಾಗಿ ಅಲ್ಲೇ ಪುಸ್ತಕದಲ್ಲೇ ಉಳಿಬಾರ್ದು. ಯಾಕಂದ್ರೆ ಹಿಂದೆನೂ ಕೂಡ ಕಾವಲು ಸಮಿತಿ ಈ ಥರದ್ದು ಬಹಳಷ್ಟು ಕನ್ನಡ ಕಡ್ಡಾಯ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ. ಬಹಳ ಕಡೆ ಕೇಳಿದಿರಿ, ಭಾಷಣಗಳಲ್ಲೆಲ್ಲ ಕೇಳಿದಿರಿ, ಕನ್ನಡ ಕಡ್ಡಾಯ, ನನ್ನ ಉಸಿರು ಕನ್ನಡ ಎಲ್ಲ ಹೇಳ್ಬಿಟ್ಟಿದ್ದೀರಿ. ಜಾರಿಗೆ ಮಾತ್ರ ಬರ್ತಾ ಇಲ್ಲ. ಅದಕ್ಕಿಂತ ನೀವು ಇದರಲ್ಲಿ ಇನ್ಚಾರ್ಜ್ಗಳನ್ನ ಘೋಷಣೆ ಮಾಡಿದ್ದಾರೆ, ಯಾರು ಇಲಾಖೆ ಹೆಡ್ಗಳನ್ನ ಘೋಷಣೆ ಮಾಡ್ತಾರೆ. ಅಟ್ಲೀಸ್ಟ್ ಸಮ್ ಬಿಗ್ ಅಮೌಂಟ್ ಫೈನ್ ಏನಾದರೂ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಾಂದ್ರೆ ಆಗಲ್ಲ ಬಿಡಿ. ನೀವು ಕಂಪನಿಗಳವ್ರು ನೋಡಿದ್ರಲ್ಲ, ಮನೆ ಸ್ಟ್ರೈಕ್ ಆಯ್ತು, ದೊಡ್ಡವರು ಅವರು ಮಾಲ್ಗಳೆಲ್ಲ 5,000 4,000 ಕೋಟಿ ಕಟ್ಟಿರ್ತಾರೆ ಮಾಲು. ನಿಮ್ ನೋಟಿಸ್ 5 ನಿಮಿಷ ಮಾಡ 2 ನಿಮಿಷದಲ್ಲಿ ಸ್ಟೇ ತಗೊಂಡ್ಬರ್ತಾರೆ ಅವರು. 2 ನಿಮಿಷದಲ್ಲಿ. ಮೊನ್ನೆ ಆದಾಗ ಕನ್ನಡ ಹೋರಾಟಗಾರ ರಕ್ಷಣಾ ವೇದಿಕೆ ಹೋರಾಟ ಮಾಡಿದಾಗ ಮಾಲ್ ಮುಚ್ಚಬೇಕು ಅಂತ ಆಯ್ತು. ಸರ್ಕಾರ ಅದನ್ನ ಮುಚ್ಚಬಿಡಿ ಅಂತ ಆದೇಶ ಮಾಡಿದ್ರು. 5 ನಿಮಿಷಕ್ಕೆ ಹೋಗಿ ಸ್ಟೇ ತಗೊಂಡು ಮತ್ತೆ ಓಪನ್ ಮಾಡಿದ್ರು. ಗೌರವ ಏನ್ ಬರ್ತದೆ ಸರ್ಕಾರಕ್ಕೆ? ಅದರಿಂದ ಏನಾದ್ರೂ ಒಂದು ಪೆನಾಲ್ಟಿ, ಸರಿಯಾಗಿ ಪೆನಾಲ್ಟಿ ಫಿಕ್ಸ್ ಮಾಡಿದ್ರೆ ಅದು ಇಂಪ್ಲಿಮೆಂಟ್ ಆಗ್ತದೆ. ಇಲ್ಲ ಅಂದ್ರೆ ನೀವು ಚಾಪೆ ಕೆಳಗಡೆ ತೂರಿದ್ರೆ ಅವ್ರು ರಂಗವಲ್ಲ ಕೆಳಗಡೆ ತೂರ್ತಾರೆ. ನಾನು ಈ ವಿಧೇಯಕವನ್ನ ಸ್ವಾಗತ ಮಾಡ್ತೀರಿ. ಇನ್ನಷ್ಟು ನೀವು ಅದನ್ನ ಅನುಮೋದನೆ, ರೂಲ್ಸ್ ಫ್ರೇಮ್ ಮಾಡ್ಬೋದು. ಕೃಷ್ಣ ಅವರೇ, ರೂಲ್ಸ್ ಫ್ರೇಮ್ ಮಾಡುವಾಗ ಅದನ್ನ ಕಟ್ಟುನಿಟ್ಟಾಗಿ ಅದನ್ನ ಜಾರಿಗೆ ತರುವಂತ ಕೆಲಸವನ್ನ ಆ ರೀತಿ ರೂಲ್ಸ್ ಫ್ರೇಮ್ ಅಲ್ಲಿ ಈಗ ತಂದ್ಬಿಟ್ಟಿದ್ದೀರಾ ನೀವು. ಇನ್ನು ತಿದ್ದುಪಡಿಗೆ ಹೋದ್ರೆ ಮತ್ತೆ ಡಿಲೇ ಆಗ್ತದೆ, ನನಗೂ ಗೊತ್ತಿದೆ. ಅದನ್ನ ರೂಲ್ಸ್ ಫ್ರೇಮ್ ಮಾಡುವಾಗ ಇದನ್ನ ಇನ್ನೂ ಕಟ್ಟುನಿಟ್ಟಾಗಿ ಮಾಡುವಂಥದ್ದು. ಇದರಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸೇರ್ಸಕ್ ಸಾಧ್ಯನಾ ನೋಡಿ. ಯಾಕಂದ್ರೆ ನಮ್ಮ ಅಧಿಕಾರಿಗಳು ಏನು ಮಾಡಲ್ಲ, ನಾನು ನೋಡಿದ್ದೀನಿ. ನಮ್ಮ ಅಧಿಕಾರಿಗಳು ಇಲಾಖೆಗೆ ಸಂಬಂಧಪಟ್ಟಿದ್ ಬಿಟ್ರೆ ಪೊಲೀಸರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ರೆ ಸ್ವಲ್ಪ ಕಟ್ಟುನಿಟ್ಟಾಗಿ ಆಗುತ್ತೆ. FIR ಆಗ್ಬೇಕು ಅವ್ರ ಮೇಲೆ. FIR ಆದ್ಮೇಲೆ ಇದನ್ನ ಮುಂದುವರಿಬೇಕು. ಈ ತರದೆಲ್ಲ ನೀವು ರೂಲ್ಸ್ ಅಲ್ಲಿ ಫ್ರೇಮ್ ಮಾಡಿದ್ರೆ ಒಳ್ಳೇದು. ಇದನ್ನ ನಾನು ಸ್ವಾಗತ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಏನ ತಗೊಂಡ್ಬಂದಿದ್ದಾರೆ, ಅದನ್ನ ಸ್ವಾಗತ ಮಾಡ್ತೇನೆ. ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಬೇಕಾಯ್ತು. ಈಗ ಕೆಲವು ಇಂಗ್ಲಿಷ್ನಲ್ಲಿ ಬರೆದಿರ್ತಾರೆ, ಅದರಲ್ಲಿ 6 ಶಬ್ದ ಅಥವಾ 7 ಶಬ್ದ ಇರ್ತದೆ. ಅದೇ ಕನ್ನಡದಲ್ಲಿ ಬರೆದಾಗ ಅದು 3 ಆಗುತ್ತೆ. ಅಂಥದ್ರಲ್ಲಿ ಈ 60% ಕನ್ಫ್ಯೂಷನ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತ ಅದ್ರ ಬಗ್ಗೆ ಸರಿಯಾದ ಕ್ಲಾರಿಫಿಕೇಶನ್ ನೀವು ಕೊಡಬೇಕು. ಅಂದ್ರೆ ಅದು ಸೈಜ್ ಮೇಲೆ, ಟೋಟಲ್ ನಂಬರ್ ಆಫ್ ವರ್ಡ್ಸ್ ಅದೇನು ಅದ್ರ ಮೇಲೆ ಸೈಜ್ ಮೇಲೆ ಅಥವಾ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ರಿ. ಇಲ್ಲಕ್ರೆ ಇಂಪ್ಲಿಮೆಂಟೇಷನ್ದಲ್ಲಿ ಅದೇ ಕಾರ್ಡ್ಗಳನ್ನು ಯೂಸ್ ಮಾಡಿ ಅದನ್ನ ಸರಿಯಾಗಿ ಮಾಡೋದಿಲ್ಲ. ಅವಾಗ ಸಭಾಧ್ಯಕ್ಷರೇ, ನನಗೆ ಒಂದು ರೀತಿ ಬೇಸರ ಆಗ್ತಾ ಇದೆ. ಈ ವಿಚಾರಕ್ಕೋಸ್ಕರ ಒಂದು ವಿಧೇಯಕ ತರ್ತಾ ಇರೋದು ಬೇಸರ ಆಗ್ತಾ ಇದೆ. ಇದು ಮನಸ್ಥಿತಿಯ ಪ್ರಶ್ನೆ. ಇದು ನಮ್ಮ ರಾಜ್ಯದಲ್ಲಿ ವ್ಯಾಪಾರ ಮಾಡೋರು, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆ ನಡೆಸೋರು ಆ ಬೋರ್ಡಲ್ಲಿ ಕನ್ನಡದಲ್ಲಿ ಬರೆಯಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಕಾಣಕ್ ಬರೆಯಲ್ಲ ಅನ್ನೋದು ಒಟ್ಟು ಕೆಟ್ಟ ಮನಸ್ಥಿತಿಯ ಪ್ರಶ್ನೆ. ನಾನು ತಮಿಳುನಾಡು ಹೋಗಿದ್ದೀನಿ. ತಮಿಳುನಾಡಲ್ಲಿ ಪೊಲೀಸ್ ಸ್ಟೇಷನ್ 100% ತಮಿಳು, ಪೋಸ್ಟ್ ಆಫೀಸೇ ಸೆಂಟ್ರಲ್ ಆರ್ಗನೈಸೇಷನ್, ಅದ್ರಲ್ಲಿ 100% ತಮಿಳು. ಬೆಂಗಳೂರು ಯಾಕಿಷ್ಟು ಸಸ್ತಾ ಆಗಿ ತಗೊಂಡಿದ್ದಾರೆ ಈ ಜನ? ಈ ಮನಸ್ಥಿತಿ ಪ್ರಶ್ನೆ, ಬಹಳ ಕೆಟ್ಟ ಮನಸ್ಥಿತಿ ಪ್ರಶ್ನೆ. ನೀವು ವಿಧೇಯಕ ಮುಂಚೆ ಒಂದು ಆರ್ಡಿನೆನ್ಸ್ ತಂದಿದ್ರಿ, ಅಲ್ಲಿಂದ ಬಂದು ಇವಾಗ ವಿಧೇಯಕ ತರ್ತಿದ್ದೀರ, ಒಳ್ಳೇದು. ಆದ್ರೆ ಈ ಮನಸ್ಥಿತಿನ ಚೇಂಜ್ ಮಾಡೋದು ಹೇಗೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗಿದೆ, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ನಮ್ಮ ಪ್ರತಿಪಕ್ಷದ ನಾಯಕರು ಹೇಳಿದಂಗೆ ಇದು ವಿಧೇಯಕ ತರೋದ್ರ ಜೊತೆಗೆ ಅನುಷ್ಠಾನನೂ ನಾವು ಮಾಡಿಸ್ಬೇಕು. ಅನುಷ್ಠಾನ ಅವ್ರು ಏನಾದ್ರು ಮಾಡದೇ ಇದ್ರೆ ಅವ್ರಿಗೆ ಫೈನು, ಅವ್ರಿಗೆ ಕಾದಿದೆ ಶಿಕ್ಷೆ, ಇದನ್ನು ಕೂಡ ನಾವು ಮಂಡಿಸದೇ ಇದ್ರೆ ಇದು ಒನ್ ಮೋರ್ ಆಕ್ಟ್, ಒನ್ ಮೋರ್ ಬಿಲ್ ಬಿಕಮಿಂಗ್ ಅನ್ ಆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ಮನಸ್ಥಿತಿನ ಬದಲಾಯಿಸೋದು ಹೇಗೆ? ನನ್ಗೊಂದು ಅನ್ಸುತ್ತೆ ಸಭಾಧ್ಯಕ್ಷರೇ, ಬೆಂಗಳೂರು ಬಗ್ಗೆ ಪೀಪಲ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ದೇ ಡೋಂಟ್ ಲವ್ ಬ್ಯಾಂಗ್ಳೂರ್. ಇದು ನಮ್ಮ ಊರು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ.
ಈ ನಮ್ಮ ಊರು ಅಂತ ಅನಿಸಿ ನಮ್ಮ ಪ್ರೀತಿಯಿಂದ ಈ ಭಾಷೆನ ನಾವು ಕೂಡ ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಯಾರು? ಬೆಂಗಳೂರು, ಕನ್ನಡದವರು, ಕನ್ನಡಿಗರು. ಅವ್ರಿಗ ಒಂದು ಆಕರ್ಷಣೆ ಮಾಡೋಕ್ಕೋಸ್ಕರ ಕೂಡ ಕನ್ನಡದಲ್ಲಿ ಬೋರ್ಡ್ ಹಾಕೋದನ್ನ ಕಡ್ಡಾಯ ಮಾಡಲೇಬೇಕು. ಅದಕ್ಕೋಸ್ಕರ ಬೀದಿಗಿಡೋದು, ಹೋರಾಟ ಮಾಡೋದು, ಬೋರ್ಡ್ಗಳು ಹೊಡೆಯೋದು, ಈ ಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ಸರ್ಕಾರ ಇದೇನು ನಿರ್ಣಯ ತಂದಿದೆ ಇದನ್ನ ಸ್ವಾಗತಿಸ್ತಾ ಇದನ್ನ ಅನುಷ್ಠಾನಗೊಳಿಸೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಜೊತೆಗೆ ಮನಸ್ಥಿತಿನ ನಾವು ಬದಲಾಯಿಸೋದು. ಯಾಕಂದ್ರೆ ಇವತ್ತು ಇನ್ನು ಮುಂದೆ ಇದ್ದಿದ್ದು ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದ್ತಾ ಇರೋರು. ಅವ್ರ ಮುಂದೆ ವ್ಯಾಪಾರಕ್ಕೆ ಬಂದಾಗ ಕನ್ನಡಕ್ಕೆ ಯಾವ ಸ್ಥಾನ ಸಿಗಬಹುದು ಅಂತಾನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಬಗ್ಗೆನೂ ಕೂಡ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಈಗ ಮಾನ್ಯ ಅಧ್ಯಕ್ಷರೇ, ಈ ತಿದ್ದುಪಡಿಯನ್ನ ತಂದಿದ್ದು ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಸುರೇಶ್ ಕುಮಾರ್ ಸಾಹೇಬ್ರು ಏನು ಹೇಳಿದ್ರು, ಇದು ಎಲ್ಲವನ್ನ ಸಮಗ್ರವಾಗಿ ವಿಚಾರ ಮಾಡಿ ಇದನ್ನು ನಮಗೆ ನೀವು ವಿಧೇಯಕನ ಅಂಗೀಕಾರ ಮಾಡಿಕೊಟ್ಟ ಮೇಲೆ ನಾವೀಗಾಗಲೇ ನೇಮಗಳನ್ನು ಮಾಡಲಿಕ್ಕೆ 2-3 ಸಭೆಗಳನ್ನು ಮಾಡಿದ್ದೀವಿ. 2-3 ಸಭೆಗಳನ್ನು ಮಾಡಿ ಅದರ ಜೊತೆಗೆ ಮಾನ್ಯ ಅಧ್ಯಕ್ಷರೇ ಈ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದೀವಿ. ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ಮಾಡ್ತೀವಿ ಮತ್ತು ಅದರ ಜೊತೆಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಈ ಎನ್ಫೋರ್ಸ್ಮೆಂಟ್ ವಿಂಗ್ ಅನ್ನು ಮಾಡ್ತಾ ಇದ್ದೀವಿ. ಎನ್ಫೋರ್ಸ್ಮೆಂಟ್ ವಿಂಗ್, ಆ ವಿಂಗ್ ಅನ್ನು ಮಾಡಿ ಅದರ ಜೊತೆಗೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನು ಇದಕ್ಕೆ ಸೇರಿಸುವಂತ ಕೆಲಸ ಮತ್ತು ಅದರ ಜೊತೆಗೆ ಪ್ರತಿ ಒಂದು ಜಿಲ್ಲೆಯೊಳಗೂ ಒಂದು ಈ ವಿಂಗ್ ಮಾಡೋದ್ರ ಮುಖಾಂತರ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನು ಅದನ್ನ ಹಾಕ್ತೀವಿ ಮತ್ತು ನಮ್ಮ ಇಲಾಖೆಯಿಂದ ಗಾಡಿಗಳನ್ನು ತಗೊಂಡು ಅದನ್ನು ಎಲ್ಲೆಲ್ಲಿ ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಅಂಗಡಿಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳದ್ದು ಅಲ್ಲಿನೂ ಕನ್ನಡವನ್ನ ಯಾವ ರೀತಿ ಅದನ್ನೇನು ಈಗೇನು ಹೇಳಿದ್ರಲ್ಲ, ಮೊನ್ನೆ ಹೇಳಿದ್ರು ನಾವು ಒಂದು ಅರ್ಜಿ ಇದನ್ನ ಕೊಟ್ಟುಗಳ ನೋಟಿಸ್ ಕೊಟ್ಟುಗಳನ್ನೇ ಒಂದು ಅವ್ರ ತಕ್ಷಣ ಕೋರ್ಟಿಗೆ ಹೋಗೋದು ಮತ್ತೊಂದು ಅದು ಯಾವುದಕ್ಕೂ ಆಗಲಾರ ರೀತಿಯೊಳಗೆ ಕೆಲವೊಂದಷ್ಟು ನಿಯಮಗಳನ್ನು ಮಾಡ್ತಾ ಇದ್ವಿ ಮಾನ್ಯ ಅಧ್ಯಕ್ಷ. ಅದರ ಜೊತೆಗೆ ಬೆಂಗಳೂರು ನನಗೆ ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು, ನಮಗೆ ಕರ್ನಾಟಕದೊಳಗ ಬೇರೆ ಜಿಲ್ಲೆಯೊಳಗ ನಮ್ಮ ಭಾಗದೊಳಗ ಕನ್ನಡನೇ ಮಾತಾಡ್ತೀವಿ ನಾವೆಲ್ಲರೂ, ಅಲ್ಲಿ ನಮಗೆ ಸಮಸ್ಯೆ ಇಲ್ಲ. ಬೆಂಗಳೂರದೇ ಮೊದಲ ಸಮಸ್ಯೆ. ಬೆಂಗಳೂರೊಳಗನೆ ಕನ್ನಡವನ್ನ ಹುಡುಕಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವು ಕಟ್ಟುನಿಟ್ಟ ಕ್ರಮ ತಗೊಂಡದೆ ಯಾವ ರೀತಿ ಮಾಡ್ಬೇಕನ್ನೋದನ್ನ ಈಗ ನೇಮದೊಳಗ ನಾವು ಈಗಾಗಲೇ ಕನ್ನಡ ಅನುಷ್ಠಾನದ ಬಗ್ಗೆ ಜಿಲ್ಲಾ ಮಟ್ಟದ ಸಮಿತಿ ರೀತಿಯಲ್ಲಿ ಬೆಂಗಳೂರಿನೊಳಗ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಳಪಡುವ 8 ವಲಯಗಳು ಇದಾವೆ. 8 ವಲಯ ಆಯುಕ್ತರು ಇದಕ್ಕೆ ಬರ್ತಾರೆ. ಅವ್ರನ್ನ ಅಧ್ಯಕ್ಷತೆಯನ್ನ ಮಾಡಿ ಅಲ್ಲಿನೂ ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದರ ಜೊತೆಗೆ ಕನ್ನಡಕ್ಕೆ ಸಂಬಂಧ ದೂರ ದಾಖಲ ಮಾಡ್ಲಿಕ್ಕೆ ಕಣ್ಣುಗಾವಲು ಅಂತ ಒಂದು ಅಪ್ಲಿಕೇಶನ್ ಅಂದ್ರೆ ಒಂದು ಆ್ಯಪ್ ಅನ್ನ ರೆಡಿ ಮಾಡ್ತಾ ಇದೀವಿ. ಅದನ್ನು ತತ್ಕ್ಷಣ ನಮಗೆ ಕಂಪ್ಲೇಂಟ್ ಬರಬೇಕು, ಅವ್ರ ಮೇಲೆ ಆಕ್ಷನ್ ಮಾಡೋ ರೀತಿಯೊಳಗ ನಿಯಮಗಳನ್ನು ರೂಪಿಸುವಂತ ಕೆಲಸವನ್ನ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಅವ್ರೇನು ಎಲ್ಲರ ಈ ಅದು ಇದ್ರದ್ದು ಆಸೆ ಇದೆ, ಈ ಆಸೆಯನ್ನು ಇಡಲಿಕ್ಕೆ ಯಾವ ರೀತಿ ತಮಿಳುನಾಡಿನೊಳಗ ಕನ್ನಡಕ್ಕೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾರೆ ಅನ್ನೋದ್ರ ಅದನ್ನ ನಾವು ಈ ರಾಜ್ಯದೊಳಗೂ ಕನ್ನಡದ ಬಗ್ಗೆ ಹೆಚ್ಚು ಎರಡು ಸಲಹೆ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ಎರಡು ಸಲಹೆ ಕೊಟ್ಟಿದಾರಲ್ಲ, ಆ 2 ಸಲಹೆಯನ್ನ ನಾವು ನಿಯಮಗಳೊಳಗ ತಗೊಂಡಿದ್ವಿ. ಅದನ್ನ ಮಾಡುವಂತ ಕೆಲಸ. ನೀವು ಎಲ್ಲ ಹೇಳಿದ್ರಿ ಆದ್ರೆ ನಾನು ಮೈನ್ ಪ್ರಶ್ನೆ ಎತ್ತಿದ್ದು ಫೈನ್ ಅಂತ. ನಾನು ಯಾರಿಗೆ ಪೊಲೀಸರು ಇದ್ರು ನೋಟಿಸ್ ಕೊಟ್ಬಿಡೋರು ಎಲ್ಲರಿಗೂ, ಯಾರು ಬಗ್ಲಿಲ್ಲ. ಸ್ಪಾಟ್ ಫೈನ್ ಅಂತ ಮಾಡಿದ್ರು. ಸ್ಪಾಟ್ ಫೈನ್ ಅಲ್ಲೇ ಪೊಲೀಸರು ಹಾಕ್ಬೋದಾದ್ರೆ ನಿಮ್ಮ ಇಲಾಖೆಯವ್ರು ಹಾಕಿ. ಇವಾಗ ಸ್ಪಾಟ್ ಫೈನ್, ಹೆಲ್ಮೆಟ್ ಹಾಕಿಲ್ಲ, ರಾಂಗ್ ಇಮಿಡಿಯೇಟ್ ಭಯ ಬಿದ್ರು. ಈ ಕೇಸ್ ಎಲ್ಲ ನೋಡ್ಗೋಣ, ನಾ ಲಾಯರ್ಗೆ ಯಾರಿಗೋ ಕೊಟ್ಟು ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು ಸ್ಪಾಟ್ ಫೈನ್ ಹಾಕಿ. ಸ್ಪಾಟ್ ಫೈನ್ ನಿಮ್ಗೇನೋ ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ ಸರ್ಕಾರಕ್ಕೆ ಆದಾಯ. ಯಾರು ಈ ತರ ಮೋಸ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಅವ್ರಿಗೆ ಎಚ್ಚರಿಕೆನೂ ಹೋಗ್ತೈತೆ. ಅವ್ರು ಒಂದೇ ಬಗ್ಗದು, ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಬಗ್ಗುವಂಥದ್ದು ದುಡ್ಡು, ತಲೆ ಮೇಲೆ ದುಡ್ಡು ಬಿದ್ರೆ ಮಾತ್ರ. ಕೋರ್ಟ್ ಗಿರ್ಟ್ಗೆ ಅವ್ರ ತಲೆ ಬಗ್ಸೋದೇ ಇಲ್ಲ. ಅದಕ್ಕೆ ನೀವು ಸ್ಪಾಟ್ ಫೈನ್ ನ ನಿಮ್ ರೂಲ್ಸ್ ಅಲ್ಲಿ ಸೇರ್ಸ್ಕೊಂಬೋದು. ನೀವೇನಿದೆ ಇದನ್ನ ಬಿಲ್ ಏನ್ ನಾವು ಹೇಳಿದೆಲ್ಲ ಪಾಸ್ ಮಾಡ್ತೀರಿ, ರೂಲ್ಸ್ ಅಲ್ಲಿ ಸೇರ್ಸ್ಕೊಳ್ಳಿ. ಎರಡನೇದು ನಂದು ಒಂದು ಅಧ್ಯಕ್ಷರೇ, ಪತ್ರಿಕೆಯಲ್ಲಿ ನಾನು ಒಂದು ಓದ್ದೆ ವಿಚಾರ.
ಈ 60% ಕನ್ನಡ ಜಾರಿಗೆ ತರುವಂತ ಸಂದರ್ಭದಲ್ಲಿ ಗವರ್ನರ್ ಅವರು ಬಿಲ್ಲನ್ನ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತರು ಅಂತ. ಇದು ನೀವು ಕ್ಲಾರಿಫಿಕೇಶನ್ ಮಾಡಬೇಕು. ಯಾವುದೇ ಅಧಿವೇಶನ ನಡಿಬೇಕಾದ್ರೆ ಬೊಮ್ಮಾಯಿ ಅವರು, ಯಾವುದೇ ಅಧಿವೇಶನ ನೀವು ಘೋಷಣೆ ಮಾಡಿದ್ಮೇಲೆ ಯಾವುದು ರಾಜ್ಯಪಾಲರು ಸೈನ್ ಹಾಕಲ್ಲ. ಅದೊಂದು ಸುದ್ದಿಯಾಗಿ ಏನೋ ಕನ್ನಡ ವಿರೋಧಿ ರಾಜ್ಯಪಾಲರು ಅನ್ನೋ ತರ ಆಯ್ತು. ದಯವಿಟ್ಟು ಅದಕ್ಕೂ ನೀವು ಈ ಸದನದಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕು. ಇಲ್ಲ ಅಂದ್ರೆ ಗವರ್ನರ್ ಆಫೀಸ್ಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತದೆ. ಅವರೇನು ಆ ತರ ಇಂಟೆನ್ಷನಲ್ ಮಾಡಿಲ್ಲ ಅಂತ ನನಗನ್ಸ್ತೈತೆ. ಇವೆರಡು